ಅಹಿಂದಕ್ಕೆ ಕುಮಾರಸ್ವಾಮಿಯವರ ಕೊಡುಗೆ ಏನು? ಹಾಸನದಲ್ಲಿ ಎಚ್ಡಿಕೆ ಅವರಿಗೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿಗಳನ್ನ ಮಾಡಿರೋದು ಯಾರಿಗೆ? ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಏನ್ ಮಾಡಿದ್ದಾರೆ? ರೈತನ ಮಗ ಅಂತಾರೆ. ಮಂಡ್ಯಕ್ಕೆ ಕುಮಾರಸ್ವಾಮಿ ಏನ್ ಕೊಟ್ಟಿದ್ದಾರೆ? ಮೇಕೆದಾಟು ಯೋಜನೆಗೆ ಯಾಕೆ ಅನುಮತಿ ಕೊಡಿಸಲಿಲ್ಲ? ರಾಜ್ಯಕ್ಕೆ ಆಗಿರುವ ಜಿಎಸ್ಟಿ ನಷ್ಟದ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಅಹಿಂದಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಏನೆಂದು ಎಚ್.ಡಿ. ಕುಮಾರಸ್ವಾಮಿಯವರು ಕೇಳಿದ್ರಲ್ಲ, ಅದನ್ನೇ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರಿಗೆ. ಇದಪ್ಪ ಅಹಿಂದ ಸಂಘಟನೆ ಮಾಡಿದವನು ನಾನು. ಅಹಿಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವ್ರಿಗಲ್ವಾ? ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ಇದು ಇವರೆಲ್ಲ ಅಹಿಂದ ಅಲ್ವಾ? ಕೇಂದ್ರ ಸಚಿವರಾದ್ರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ? ಅವ್ರದ್ದೇನು ಕೊಡುಗೆ? ರೈತರ ಮಗ ಅಲ್ವಾ ಇವರು? ರೈತರ ಮಗನ ಮಗ. ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ? ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ. ಇದರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ. ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ವರ್ಷ ನಷ್ಟ ಆಗೋದು? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ GST ಬದಲಾವಣೆ ಮಾಡ್ಬಿಟ್ಟು ಕಡಿಮೆ ಮಾಡಿಬಿಟ್ರು. ಯಾರು GST ತಂದವರು? ಯಾರು ತಂದವರು GST? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದು ತಂದವ್ರು ಯಾರು? ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು? ನರೇಂದ್ರ ಮೋದಿಯವರು. ಯಾವಾಗ ಮಾಡಿದ್ರು? 2017ರಿಂದ GST ಟ್ಯಾಕ್ಸ್ ತಗೊಂಡಿರೋರು ಯಾರು? ಅವರೇ ಅಲ್ವಾ? ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡೋದ್ರಿಂದ ಏನಾಯಿತು ಗೊತ್ತಾ? ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕಡಿಮೆ ಮಾಡೋದ್ರಿಂದ ನಾವು 12% ಗ್ರೋತ್ ಇತ್ತು. ಈಗ 12%ಇಂದ 3% ಬಂದ್ಬಿಟ್ಟಿದ್ದೀವಿ. ಎಕ್ಸೆಪ್ಟ್ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್. ಈಗ ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ? ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ? ಮೇಕೆದಾಟು ಬಗ್ಗೆ ಮಾತಾಡಿದ್ರ? ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತೂ ಮಾತಾಡಿರಲಿಲ್ಲ. ಇವತ್ತು ಕೂಡ CWMA ಏನದಕ್ಕೆ ಏನಂತ ಕರೀತಾರೆ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಅಲ್ಲಿ ಇವತ್ತಿನವರೆಗೆ ಪಾಸ್ ಮಾಡೋಕ್ಕಾಗಿಲ್ಲ. ಯಾರ ಅಧೀನದಲ್ಲಿರೋದು ಅದು? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. CWC ಯಾರ ಅಧೀನದಲ್ಲಿರೋದು? ಸುಮ್ಮನೆ ಮಂಡ್ಯ ಅನ್ಯಾಯ ಆಗ್ತಾ ಇದೆ. ಟೀಕೆ ಮಾಡೋಕ್ಕೋಸ್ಕರನೇ ಇರೋದು. ಅದಕ್ಕೆ ಹೇಳಿದ್ದು DK ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಟೀಕೆಗಳು ಸತ್ತೋಯ್ತವೆ, ನಾವು ಮಾಡಿದಂಥ ಸಾಧನೆಗಳು ಮಾತ್ರ ಉಳಿತವೆ.